ಕಿಲ್ ಮಾಡಿಬಿಡ್ತೀರಾ. ಸೊ ಈಗ ನಿಮ್ಮ ಲುಕ್ ನೋಡಿದ್ರೆ ನಿಮ್ಮ ಕಣ್ಣು ಕೆಂಪಾಗಿದೆ. ಸೊ ರಕ್ತದೋಕುಳಿ ಯಾವ ಥರ ಇರುತ್ತೆ ಅಂತ, ಯಾಕಂದರೆ ಫುಲ್ ಆ್ಯಕ್ಷನ್ ಅಂತ ಹೇಳಿದ್ರಿ, ಹಾಲಿವುಡ್ ಲೆವೆಲ್ಗೆ ಇರುತ್ತೆ ಅಂತ. ಸೊ ಅದಕ್ಕೆ ಇನ್ನೆಷ್ಟು ಜನ ಸಾಯಿಸ್ತೀರಾ ಈ ಸಿನಿಮಾದಲ್ಲಿ? ಸಾಯಿಸಿದ ರಕ್ತ ಇರೋದೇ ಮನುಷ್ಯನ ಒಳಗಡೆ ತಾನೆ. ಸೊ ರಕ್ತ ತುಂಬ ಇಂಪಾರ್ಟೆಂಟು, ಬಟ್ ಆ ರಕ್ತದಲ್ಲಿ ಒಂದು ಸಮಾಧಾನ ಇದೆ ಈ ಸಿನಿಮಾದಲ್ಲಿ, ಅದು ಕಾಣುತ್ತೆ. ಒಪ್ಪಿ ಸರ್, UI ಅಲ್ಲಿ ನಾಮ ಇಟ್ಟಾಗಿದೆ. ಸೊ ಇದರಲ್ಲಿ ಕೊಂಬು ಬಂದಿದೆ, ನೀವೇ ವಿಲನ ಹೇಗೆ? ನಾವು ಇವರೆಲ್ಲ ಸೇರಿ ಕೊಂಬಂದ್ಬಿಟ್ಟಿದೆ. ಇಂಥ ಪ್ರೊಡ್ಯೂಸರು, ಇಂಥ ಹೀರೋಗಳು, ಅಂಥ ಡೈರೆಕ್ಟ್ರು, ಇಂಥ ಕ್ಯಾಮ್ರಾಮನ್ನು ಎಲ್ಲ ಕೊಂಬು ಬಂದ್ಬಿಟ್ಟಿದೆ ನನಗೆ. ಏನು ಅವ್ನಿಗೇನು ಕೊಂಬಿದೆಯಾ ಅಂತಾರಲ್ಲ, ನನಗಿದೆ ಅಂತ ಹೇಳ್ತೀನಿ. ಉಪ್ಪಿ ಸರ್, ಸಿನಿಮಾದ ಮುಹೂರ್ತ ಸಂದರ್ಭದಲ್ಲಿ ಇಲ್ಲೇ ಈ ಕಡೆ ಆ ಸಿನಿಮಾದ ಮುಹೂರ್ತ ಟೈಮಲ್ಲಿ ಕೇಳಿದ್ವಿ ಟೈಟಲ್ ವಿಚಾರ ಏನು ಅಂತ ಅಂದ್ಬಿಟ್ಟು, ಅಲ್ಲಿ ಬಿಟ್ಕೊಟ್ಟಿಲ್ಲ. ಈಗ ಸಿನಿಮಾ ಕಂಪ್ಲೀಟ್ ಆಗಿದೆ. ಇಲ್ಲಿ ತನಕ ನೀವು ಆಲ್ಫಾಬೆಟ್ ಇಟ್ಕೊಂಡು ಅಥವಾ ಸಿಂಬಲ್ ಇಟ್ಕೊಂಡು ಸಿನಿಮಾ ಮಾಡಿದ್ರಿ, ಈಗ 45 ಅವರು ನಂಬರ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಈ ಕಂಪ್ಲೀಟ್ ಆಗಿರೋದ್ರಿಂದ ಅದಕ್ಕೊಂದು ಅರ್ಥ ಇದೆ. 45 ಏನು ಅರ್ಥಕ್ಕೋಸ್ಕರ ಇಟ್ಟಿದ್ದಾರೆ ಟೈಟಲ್ ಅಂತ? ಅದು ಡೈರೆಕ್ಟ್ರನ್ನ ಕೇಳಬೇಕು ನೀವು. ರೈಟ್ಸ್ ಇರೋದು ಅವರೊಬ್ಬರಿಗೆ, ಅದ್ರ ಬಗ್ಗೆ ಹೇಳೋದಕ್ಕೆ 45 ಅಂದರೆ ಏನು ಸರ್. ಅದನ್ನೇ ನಾವು ಫಸ್ಟ್ ಡೇ ಸಿನಿಮಾ ಜನ ನೋಡೋವ್ರಿಗೆ ಹೇಳಬಾರ್ದು ಅಂತ. ಯಾಕಂದರೆ ಅದೇ ಮೇಯ್ನ್ ಸಸ್ಪೆನ್ಸ್. ಅದೇನು ಅನ್ನೋದು ನೀವು ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ರೀಲಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಯಾಕೆ ನನ್ನ ಗೋಡೆ ಕೊಡ್ತೀರಾ? ನಾನು ಪಾತ್ರಧಾರಿ, ಸೂತ್ರಧಾರಿ ಅಲ್ಲಿದ್ದಾರೆ. ಓಕೆನಾ? ಅದು ಸರ್ ಈಗ